ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಜೋರಾಗ್ತಾ ಇದೆ. 300ಕ್ಕೂ ಅಧಿಕ ಬೈಕ್ ಟ್ಯಾಕ್ಸಿಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಬೇಕೋ ಬೇಡವೋ ಅನ್ನೋ ವಾದವೇ ಇದೀಗ ತಾರಕಕ್ಕೇರಿದೆ. ಬೆಂಗಳೂರಿನಲ್ಲಿ ಅದರಲ್ಲೂ ಎಸ್ಪೆಷಲಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಬೈಕ್ ಟ್ಯಾಕ್ಸಿಯಿಂದ ಯಾರ ಅನ್ನದ ಬಟ್ಟಲಿಗೆ ಕುತ್ತು. 350ಕ್ಕೂ ಅಧಿಕ ಬೈಕ್ ಟ್ಯಾಕ್ಸಿಗಳನ್ನು ಜಪ್ತಿ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಬೈಕ್ ಟ್ಯಾಕ್ಸಿ ಬಗ್ಗೆ ಜೋರಾಗಿದೆ ಪರ ವಿರೋಧದ ಚರ್ಚೆಗಳು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮತ್ತೆ ಗದ್ದಲ ಶುರುವಾಗಿದೆ. ಬೈಕ್ ಟ್ಯಾಕ್ಸಿಯಿಂದ ನಮ್ಮ ದುಡಿಮೆಗೆ ತೊಂದರೆ ಆಗ್ತಾ ಇದೆ ಎಂದು ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇದೇ ನಮ್ಮ ಜೀವನಕ್ಕೆ ಆಧಾರವೆಂದು ಬೈಕ್ ಟ್ಯಾಕ್ಸಿ ಮಾಡೋರು ಹೇಳ್ತಿದ್ದಾರೆ. ಹಾಗಾದರೆ ಬೈಕ್ ಟ್ಯಾಕ್ಸಿ ಅನಿವಾರ್ಯನಾ? ಆಟೋ ಚಾಲಕರಿಗೆ ಇದು ಸಂಕಷ್ಟನ? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೈಕ್ ಟ್ಯಾಕ್ಸಿ ಮೊದಲನೇದಾಗಿ ಸುರಕ್ಷತೆ ಇಲ್ಲ. ನಮ್ ಕಷ್ಟನ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಗೌರ್ಮೆಂಟ್ ಅವರು. ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗೋದಿಲ್ಲ. ಅವ್ರು ಪಾಡು ಹೋಗುದು, ನಮ್ ಪಾಡು ನಮ್ಗೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಬಾರ್ದು. ಫ್ಯಾಮಿಲಿ ತೊಂದರೆ ಆಗುತ್ತೆ. ಆಟೋದವ್ರಿಗೆ ಆಗ್ಲಿ ಬೇರೆಯವ್ರಿಗೆ ಆಗ್ಲಿ ದಯವಿಟ್ಟು ನಮ್ ಪಾಡು ನಮ್ಬಿಡಿ. ಯಾಕಂದ್ರೆ ನಮ್ಗೆ ಇದು ಬಿಟ್ರೆ ಜೀವನ ಇಲ್ಲ. ಜೀವನ ಕಷ್ಟ. ನಮ್ದು ಈ ಊರಲ್ಲ. ಬೈಕ್ ಟ್ಯಾಕ್ಸಿ ವಿರುದ್ಧ ಸಿಡಿದ ಆಟೋ ಚಾಲಕರು. ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಕಾರ್ಯಾಚರಣೆ. ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಟಿಒ ಅಧಿಕಾರಿಗಳು ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಬೈಕ್ ಟ್ಯಾಕ್ಸಿ ಅನಧಿಕೃತ ಅಂತ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಆಟೋ ಚಾಲಕರು ಕೂಡ ಬೈಕ್ ಟ್ಯಾಕ್ಸಿ ವಿರುದ್ಧ ಸಮರ ಸಾರಿದ್ದಾರೆ. ಆಗಸ್ಟ್ 5ರಂದು ಬೆಂಗಳೂರಿನ 11 ಆರ್ಟಿಒ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 350 ಬೈಕ್ ಟ್ಯಾಕ್ಸಿಗಳನ್ನ ಜಪ್ತಿ ಮಾಡಲಾಗಿದೆ. ಆನ್ಲೈನ್ ಆಪ್ ಅಲ್ಲಿ ಹೆಚ್ಚು ಹಣ ಕೊಡುವ ಆಮಿಷ ತೋರಿಸಿ ಬೈಕ್ ಟ್ಯಾಕ್ಸಿ ಮಾಡಿದ್ದಾರೆ. ಇದು ಅನಧಿಕೃತ ಅಂತ ಆರೋಪಿ ಬೈಕ್ಗಳನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳ ಕಾರ್ಯಾಚರಣೆ ಬಗ್ಗೆ ಗೊತ್ತಿರದೆ ಬುಕ್ ಮಾಡಿದ ಸ್ಥಳಕ್ಕೆ ಬಂದ ವಾಹನಗಳನ್ನ ಜಪ್ತಿ ಮಾಡಿದ ಆರೋಪ ಕೇಳಿಬಂದಿದೆ. ಈ ದುಡಿಮೆಯನ್ನೇ ನಂಬಿ ನಮ್ಮ ಜೀವನ ಸಾಗ್ತಾ ಇದೆ. ಆದ್ರೆ ಈಗ ಹೀಗೆ ಏಕಾಏಕಿ ಸೀಸ್ ಮಾಡೋದು ಸರಿಯಲ್ಲ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದ ಮಹಿಳೆಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದರೆ, ಬೈಕ್ ಟ್ಯಾಕ್ಸಿಯಿಂದ ನಮ್ಮ ದುಡಿಮೆಗೆ ತೊಂದರೆ ಆಗ್ತಾ ಇದೆ ಅಂತ ಆಟೋ ಚಾಲಕರು ದೂರಿದ್ದಾರೆ. ಪಾರ್ಟ್ ಟೈಮ್ ತರನೋ ಮಾಡ್ಕೊಂತ ಇರ್ತೀವಿ. ಸಡನ್ ಆಗಿ ಗಾಡಿ ಸೀಸ್ ಮಾಡೋದು ಇದೆಲ್ಲ ಮಾಡಿದ್ರೆ ನಾವು ಹೇಗೆ ಮುಂದಕ್ಕೆ ಹೋಗೋದು? ಸೀಸ್ ಆಗಿ ನಮ್ಮ ಫ್ರೆಂಡ್ಸ್ದು ಆಗಿದೆ ಸರ್. ಸಡನ್ ಆಗಿ ಸೀಸ್ ಮಾಡ್ಬಿಟ್ರೆ ನಾವು ಅದು ಹೆಂಗೆ, ಅದು ನಮಗೂ ಒಂದು ಚಾನ್ಸ್ ಕೊಡಬೇಕಲ್ಲ. ಇಲ್ಲ ಏನಾನ ಒಂದು ಹೇಳಿದ್ರೆ ನಾವು ಅದಕ್ಕೆ ಮುಂದಕ್ಕೆ ಹೋಗೋಕೆ ಒಂದಿರುತ್ತೆ. ಇಲ್ಲಿಗೆ ಬಂದರೆ ಇವರು ಒಂಥರ ಹೇಳ್ತಾರೆ, ಇಲ್ಲಿಂದ ಬೇರೆ ಕಡೆ ಹೋಗಬೇಕು. ಪ್ರತಿದಿನ ನಾವು ಈ ಮುಂಚೆ ಬೈಕ್ ಟ್ಯಾಕ್ಸಿ ಬರೋದಕ್ಕೂ ಮುಂಚೆ ನಮ್ದೊಂದು ಕಮಿಟ್ಮೆಂಟ್ ಇರ್ತಾ ಇತ್ತು. ಪ್ರತಿ ತಿಂಗಳು ನಾವು ಪ್ರತಿದಿನ 2,000 ರೂಪಾಯಿ ಆದರೂ ಮನೆಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಒಂದು ಕಮಿಟ್ಮೆಂಟನ್ನು ಮಾಡ್ಕೊಂಡಿರ್ತಾ ಇದ್ವಿ. ಪ್ರತಿ ತಿಂಗಳು ಮಿನಿಮಮ್ 1,500 2,000 ತೊಗೊಂಡು ಹೋಗ್ತೀವಿ. ನಮ್ದು ಆಟೋ ಬಾಡಿಗೆ ಇರ್ಬೋದು, ಪ್ರತಿದಿನದ ಪೆಟ್ರೋಲ್ ಖರ್ಚು ಇರ್ಬೋದು, ಈ ಥರದನ್ನು. ಆದರೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಬಂದ ನಂತರ ದಿನಗಳಲ್ಲಿ ನಾವು 1,000 ಸಹ ದುಡಿತಾ ಇಲ್ಲ. ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಈ ಫೈನಾನ್ಷಿಯಲಿ ಸಮಸ್ಯೆಗಳಿಂದಲೇ. ಅತಿ ಹೆಚ್ಚು ಒತ್ತಡಕ್ಕೆ ಒಳಗಾಗಿ ಚಾಲಕರು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಮಾನಸಿಕ ಒತ್ತಡ ಹೇಗಾಗ್ತಾ ಇದೆ ಅಂದರೆ, ನಮ್ಮ ಮಕ್ಕಳು ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆಗಳನ್ನು ಕಟ್ಟಕ್ಕಾಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಪರ ವಿರೋಧದ ಆಚೆಗೆ ಅಸಲಿ ಸತ್ಯ ಏನಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ವೇಳೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ತನ್ನ ಬೈಕ್ ಟ್ಯಾಕ್ಸಿ ಹಿಂದಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಶ್ರೀನಿವಾಸ್ ಸರ್, ನೀವೇನ್ ಕೆಲಸ ಮಾಡೋದು? ಸರ್ ನಾನು ಇದೇ ಕೆಲಸ ಮಾಡ್ತಾರೆ. ಇದೇ ಕೆಲಸ ಮಾಡ್ತಾರ? ಈ ಕೆಲಸ ಮಾಡಿ ಫುಲ್ ಸ್ಟೈಲಿಶ್ ಆಗ್ಬಿಟ್ಟಿದ್ರಲ್ರಿ? ಇಲ್ಲ ಸರ್, ಹಿಂಗೆ ನಾನು ಎಂ.ಕಾಂ ಮಾಡಿದ್ದೀನಿ ಸರ್. ಹೌದಾ? ಎಂ.ಕಾಂ ಮಾಡಿ B.Ed ಮಾಡಿದೆ. ಗೌರ್ಮೆಂಟ್ ಜಾಬ್ ಹೋಗೋಣ ಅಂತ ಅಲ್ಲಿ ಲಂಚ ಜಾಸ್ತಿ ಕೇಳಿದ್ರು. ಸೊ ಅವ್ರು ಎಷ್ಟು ಕೇಳಿದ್ರು? 6 ಅಂದ್ರೆ 6,000 6 ಲಕ್ಷನ? 6 ಲಕ್ಷ ಸರ್. 6 ಲಕ್ಷ ಕೇಳಿದ್ರು. ಆಗಿದ್ರೆ ಯಾವಾಗ ಸೇರ್ಕೊಂಡ್ಬಿಟ್ಟು ಇಷ್ಟೊತ್ತಿಗೆ 4 ವರ್ಷ ಆಗಿದೆ. 4 ವರ್ಷ ಆಗುತ್ತೆ. ಈಗ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ನೀವು? ನಾನು 4 ವರ್ಷ ಆಯ್ತು. ಬೈಕ್ ಟ್ಯಾಕ್ಸಿಯಿಂದ ಡ್ರಗ್ಸ್ ಸಪ್ಲೈ ಹೆಚ್ಚಾಗ್ತಾ ಇರೋ ಆರೋಪ. ಬೈಕ್ ಟ್ಯಾಕ್ಸಿಯಿಂದ ಡ್ರಗ್ಸ್ ಸಪ್ಲೈ ಹೆಚ್ಚಾಗ್ತಾ ಇದೆ ಅಂತ ಖಾಸಗಿ ಸಾರಿಗೆ ಒಕ್ಕೂಟ ಆರೋಪಿಸಿದೆ. ಒಂದ್ ವೇಳೆ ಕಾಲೇಜು ವಿದ್ಯಾರ್ಥಿಗಳು ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗದೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ಅಂತವರ ಕಾಲೇಜು ಶುಲ್ಕವನ್ನ ನಾವೇ ಕೊಡ್ತೀವಿ, ಆದ್ರೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಹೈಯೆಸ್ಟ್ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಬೈಕ್ ಟ್ಯಾಕ್ಸಿ ಚಾಲಕರು. ಅವರಿಗೆ ಅತಿ ದೊಡ್ಡ ಆರ್ಥಿಕ ಸಪೋರ್ಟ್ ಸಿಗ್ತಾ ಇರ್ತಕ್ಕಂಥದ್ದು ಈ ಡ್ರಗ್ಸ್ಗಳಿಂದ, ಡ್ರಗ್ಸ್ ವಲಯದಿಂದ. ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು, ಸರ್ಕಾರ ಇದು ಮಾಡ್ಕೋಬೇಕು. ಇವತ್ತು ಸ್ಕೂಲ್ ಹುಡುಗರ ಕೈನಲ್ಲಿ ಗಾಂಜಾ ಹೆಂಗೆ ಸಿಗ್ತಾ ಇದೆ? ಅವ್ರಿಗೆ ಗಾಂಜಾ ತಗೊಳಕ್ಕೆ ದುಡ್ಡು ಬೇಕು. ಮನೆಗಳಲ್ಲಿ ದಿನ 1,500 ಕೊಡ್ತಾರ. ಈ ರೀತಿಯಾದಂಥ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿ ಹಣವನ್ನು ಸಂಪಾದನೆ ಮಾಡಿ ಆ ಬರುವಂಥ ಹಣದಿಂದ ಇವತ್ತು ಡ್ರಗ್ಸನ್ನು ಕಲಬುತ್ವ ಇದು ನಡೀತಾ ಇದೆ. ಆ ರೀತಿ ನಿಜವಾಗ್ಲೂ ಯಾರಿಗಾದ್ರೂ ಇದ್ದರೆ ನಮ್ಮ ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟಗಳಿಂದ ನಾವು ಕೊಡ್ತೀವಿ. ಸರ್ಕಾರಿ ಸ್ಕೂಲಲ್ಲಿ ಅವ್ರು ಓದ್ತಾ ಇದ್ರೆ, ಅವ್ರಿಗೆ ತೊಂದರೆ ಆಗ್ತಾ ಇದ್ರೆ ಸರ್ಕಾರಿ ಸ್ಕೂಲನ್ನ ಫೀಸನ್ನು ಭರಿಸುವಂಥ ಕೆಲಸ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳು ಒಕ್ಕೂಟ ಮಾಡುತ್ತೆ.
ಆಪ್ ಆಧಾರಿತ ಬೈಕ್ ಟ್ಯಾಕ್ಸಿಗಳ ಸಂಚಾರ ನಿಷೇಧ ತೆರವುಗೊಳಿಸುವುದಕ್ಕೆ ಹೈಕೋರ್ಟ್ ಆದೇಶಿಸಿತ್ತು. ಮೋಟಾರು ವೆಹಿಕಲ್ ಕಾಯ್ದೆ 1988ರ ಅನ್ವಯ ಮಾರ್ಗಸೂಚಿ ನಿಯಮಗಳನ್ನು ರೂಪಿಸುವವರೆಗೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ನಡೆಸುವಂತಿಲ್ಲ. ಹೀಗಾಗಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ 2 ವರ್ಷದ ಹಿಂದೆ ಏಕಸದಸ್ಯ ಪೀಠ ನಿಷೇಧ ಹೇರಿತ್ತು. ಇದನ್ನ ಪ್ರಶ್ನಿಸಿ ಊಬರ್ ಇಂಡಿಯಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ANI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ಕೋರ್ಟ್ ಅರ್ಹ ದ್ವಿಚಕ್ರ ವಾಹನಗಳನ್ನ ಬೈಕ್ ಟ್ಯಾಕ್ಸಿ ಹಾಕಿಸೋದಕ್ಕೆ ಅನುಮತಿ ಕೊಟ್ಟಿತ್ತು. ಅಲ್ಲದೆ ಸೂಕ್ತ ಮಾನದಂಡಗಳನ್ನ ಜಾರಿಗೆ ತರುವುದಕ್ಕೆ ಸರ್ಕಾರಕ್ಕೆ ಸೂಚಿಸಿತ್ತು. ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ರಾಜ್ಯದಲ್ಲಿ ಸ್ಪಷ್ಟ ನಿಯಮಾವಳಿ ಇಲ್ಲ ಅನ್ನೋ ಕಾರಣಕ್ಕೆ ಹೇರಲಾಗಿದ್ದ ನಿಷೇಧವನ್ನ ರದ್ದು ಮಾಡಿತ್ತು. ಆದರೆ ಯಾವುದೇ ಮಾನದಂಡಗಳನ್ನ ತರದ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಬೈಕ್ ಟ್ಯಾಕ್ಸಿ ಅಂದ್ರೆ ಅದೇ ತಾನೇ, ವೈಟ್ ಬೋರ್ಡ್ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಈಗ ಅದು ನಾನ್ ಟ್ರಾನ್ಸ್ಪೋರ್ಟ್ ಗಾಡಿ ಅಂದರೆ ಸ್ವಂತ ಬಳಕೆಗೆ ಕೊಟ್ಟಿರುವಂಥ ಗಾಡಿ, ಅದನ್ನು ಅವರು ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಳ್ಳದೇನೆ ಎಲ್ಲೋ ಬೋರ್ಡ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಇವಾಗ ಇದಿರೋದು. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದೀವಿ. ಸರ್ಕಾರ ನಮಗೆ ಒಂದು ರೀತಿ ರೂಪಿಸಿ ಅಂತ ಹೇಳಿತ್ತು. ಅದ್ರ ಮೇಲೆ ನಾವು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದೀವಿ. ಬೈಕ್ ಟ್ಯಾಕ್ಸಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ತನ್ವೀರ್ ಪಾಷಾ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿ ಮೊದಲನೇದಾಗಿ ಸುರಕ್ಷತೆ ಇಲ್ಲ. ಸೇಫ್ಟಿ ಕನ್ಸರ್ನ್ ಬಂದ್ರೆ 0 ಸೇಫ್ಟಿ ಮೆಷರ್ಸ್ ಇದೆ ಅದರಲ್ಲಿ. ಹಾಗಾಗಿ ಇದು ಇಲ್ಲೀಗಲ್ ಆಗಿ ನಡೆದಿರ್ತಕ್ಕಂಥ ಒಂದು ದಂಧೆ. ಈ ಇಲ್ಲೀಗಲ್ ಆಗಿ ಇಷ್ಟು ದಿನ ಹೇಗೆ ನಡೆಯಕ್ಕೆ ಸಾಧ್ಯ? ಕಾನೂನು ವ್ಯವಸ್ಥೆನಲ್ಲಿ ಏನಿರಲ್ವೋ ಅದನ್ನ ಇವರು ತರಬೇಕಾದ್ರೇನೆ ಅದನ್ನ ಮೊದಲನೇದಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಬರಬೇಕಿತ್ತು. ಬೈಕ್ ಟ್ಯಾಕ್ಸಿ ವಿಚಾರ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ. ಕೆಲವರು ಬೈಕ್ ಟ್ಯಾಕ್ಸಿ ಬೇಕು ಅಂದ್ರೆ ಇನ್ನು ಕೆಲವರು ಬೇಡ ಅಂತಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ಗೊಂದಲ ನಿವಾರಣೆ ಮಾಡಬೇಕಾಗಿದ್ದ ಸರ್ಕಾರ ಮಾತ್ರ ಯಾವುದೇ ಮಾನದಂಡ ತರದೆ ಸೈಲೆಂಟ್ ಆಗಿದೆ. ಇನ್ನು ಈ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ಕೂಡ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ನೋಡಿ, ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ಗೆ ಅಪೀಲ್ ಮಾಡಿದ್ದೀವಿ. ಕೆಲವರು ಬೇಕು ಅಂತವ್ರೆ, ಕೆಲವರು ಬೇಡ ಅಂತವ್ರೆ. ಕೋರ್ಟಲ್ಲಿದೆ ವಿಚಾರ. ಕೋರ್ಟಲ್ಲಿ ಏನು ಡಿಸಿಷನ್ ತಗೋತಾರೋ ನೋಡ್ಬಿಟ್ಟು ಅದಾದಮೇಲೆ ತೀರ್ಮಾನ ತಗೋತೀವಿ. ಎರಡು ಬೈಕ್ ಟ್ಯಾಕ್ಸಿ ಅವರು ಭೇಟಿ ಮಾಡಿದ್ರು, ಈ ನಮ್ಮ ಪ್ರೈವೇಟ್ ನಮ್ಮ ಆಟೋ ಡ್ರೈವರ್ಸ್ ಸಂಘ, ಟ್ಯಾಕ್ಸಿ ಡ್ರೈವರ್ ಸಂಘ ಇವರೆಲ್ಲರೂ ಭೇಟಿ ಮಾಡಿದರು. ಅದೇ ಆಮೇಲೆ ನಿರ್ಧಾರ ಮಾಡ್ತೀವಿ ಏನು ಮಾಡಬೇಕು ಅಂತ. ಕೋರ್ಟಿಂದ